ಹಣೆ ಬರಹನೇ ಇಷ್ಟು ಅಂತ ನೀನು ನನಗೆ ಹೇಳಬಾರ್ದು. ದೇವರು ಒಬ್ಬ ವ್ಯಕ್ತಿಯ ಜೀವಿತವನ್ನು ಹೇಗಾದರೂ ಮಾರ್ಪಡಿಸ್ತಾನೆ. ಈ ಲೋಕದಲ್ಲಿ ಹಣೆ ಬರಹ ಮೇಲೆ ಡಿಪೆಂಡ್ ಆಗಿ ಬದುಕುವಂತವರು ದೇವರ ಮಕ್ಕಳಲ್ಲ. ಯೋಸೇಫನು ತಗ್ಗಿನಲ್ಲಿರ್ಬೇಕಾದದ್ದು ಅಣ್ಣ ತಮ್ಮಂದರು ನೋಡಿದ್ದು, ಆದ್ರೆ ಅದು ಯೋಸೇಫನನ್ನ ಸಿಂಹಾಸನದ ಮೇಲೆ ದೇವರು ನೋಡಿದ್ದು. ಎಸ್ತೇರಳು ಅನಾಥಳಾಗಿರುವಂಥದ್ದನ್ನ ಯಹೂದರು ನೋಡಿದ್ದು, ಆದರೆ ಆ ಎಸ್ತೇರಳು ಸಿಂಹಾಸನದ ಮೇಲೆ ರಾಣಿಯಾಗಿರುವಂಥದ್ದನ್ನ ದೇವರು ನೋಡಿದ್ದು. ನಮ್ಮ ಭವಿಷ್ಯತ್ತು ದೇವರ ಕೈಯಲ್ಲಿರುವಾಗ ಅದು ಆಶೀರ್ವಾದಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ನಮ್ಮ ಭವಿಷ್ಯತ್ತು, ನಮ್ಮ ಜೀವಿತ ಯಾವತ್ತೂ ಕೂಡ ಆಫ್ಟರ್ ಆಲ್ ಅಂತ ಅನ್ಕೊಳ್ಳುವಂಥದ್ದಾಗಿರ್ಬೋದು, ನಮ್ಮ ಲೈಫ್ ಕಡಿಮೆ ಮಾಡಿ ಮಾತಾಡ್ಕೊಳ್ಳುವಂಥದ್ದಾಗಿರ್ಬೋದು ಮಾಡಬಾರ್ದು. ಕೆಲವು ಜನ ಸ್ಟೇಜ್ ಇರುವಂಥವ್ರನ್ನ ನೋಡಿ ನನ್ನ ಜೀವಿತ ಆಫ್ಟರ್ ಆಲ್ ಆಗಿದೆ ಅಂತ ಅನ್ಕೊಳ್ತೀವಿ. ಯಾರೆಲ್ಲ ದೇವ್ರ ಮಕ್ಕಳ ಕರೆಯಲ್ಪಡ್ತಾರೋ ಅವ್ರು ಯಾವತ್ತೂ ಆಫ್ಟರ್ ಆಲ್ ಅಲ್ಲ. ಅವ್ರ ಪ್ರಿಸ್ಟೇಜ್ ಯಾವತ್ತೂ ಕಡಿಮೆ ಆಗಲ್ಲ. ನಾವು ದೇವರಲ್ಲಿ ಶ್ರೀಮಂತರಾಗಿದ್ದೀವಿ, ನಾವು ದೇವರ ಕೃಪೆಯಲ್ಲಿ ಶ್ರೀಮಂತರಾಗಿದ್ದೀವಿ, ನಾವು ದೇವರ ಸೌಂದರ್ಯದಲ್ಲಿ ಶ್ರೀಮಂತರಾಗಿದ್ದೀವಿ, ನಾವು ದೇವರ ಒಂದು ವಾಕ್ಯದಲ್ಲಿ ಪ್ರಾರ್ಥನೆಗಳಲ್ಲಿ ಶ್ರೀಮಂತರಾಗಿದ್ದೀವಿ, ದೇವರ ವ್ಯಕ್ತಿತ್ವದಲ್ಲಿ ಶ್ರೀಮಂತರಾಗಿದ್ದೀವಿ. ಹಣ, ಅಧಿಕಾರ, ಪ್ರಿಸ್ಟೇಜು ದೇವರ ಕಾರ್ಯಗಳನ್ನ ಅಥವಾ ದೇವರ ಗುಣಗಳನ್ನ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮನಿ ಅಂಡ್ ಪ್ರಿಸ್ಟೇಜ್ ಕೆನಾಟ್ ಪರ್ಚೇಸ್ ದ ಆಕ್ಟಿವಿಟಿ ಅಂಡ್ ಆಟ್ರಿಬ್ಯೂಟ್ಸ್ ಆಫ್ ಗಾಡ್. ದೇವರ ಗುಣಗಳನ್ನ, ದೇವರ ಕಾರ್ಯಗಳನ್ನ ತಗೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತ ಇಂಥದ್ದು ಅಂತ ಬಾಯಿಂದ ಹೇಳೋದು ಬೇಡ. ನನ್ನ ದೇವರು ಎಂಥ ದೇವರು, ನಮ್ಮ ಜೀವಿತ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಮಾಡ್ತಾರೆ. ಆತನ ಆಲೋಚನೆಗೆ ಸಾಧ್ಯ ಅದು. ನಾವು ಎಷ್ಟರವರು ಅಂತ ಅನೇಕರು ಕೂಡ ನಮ್ಮನ್ನ ಕೇಳಿರ್ಬೋದು, ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಯಾರು ಅಂತೇಳಿ. ಸೇನಾಧೀಶ್ವರನಾದ ಯೆಹೋವನು ಮಕ್ಕಳಾಗಿದ್ದೀವಿ ನಾವು ಕೊರಗೋದು ಬೇಡ. ವಿಶ್ವಾಸದಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಟುಮಾರೋ ಗಾಡ್ ಈಸ್ ಗೋಯಿಂಗ್ ಟು ಬಿಲ್ಡ್ ಸಮಥಿಂಗ್ ಫಾರ್ ಅಸ್. ನಮಗೋಸ್ಕರ ದೇವರೇನೋ ಒಂದು ಕಟ್ಲಿಕ್ಕೆ ಹೋಗ್ತಾ ಇದ್ದೇನೆ, ಕಾರ್ಯಗಳನ್ನ ಮಾಡ್ತೇನೆ. ನಂಬಿಕೆಯಿಂದ ಮಾತ್ರ ಜೀವಿಸೋಣ.